ನಾವೊಂದು 3-4 ತಿಂಗಳಿಂದ ಇಲ್ಲೇ ಊಟಕ್ಕೆ ಬರೋದು ಸರ್. ಇಲ್ಲಿ ತುಂಬಾ ಶುಚಿಯಾಗಿ ಅಡುಗೆ ಮಾಡ್ತಾರೆ. ಆಮೇಲೆ ಏನು ಅಂತಂದ್ರೆ ಇಲ್ಲಿ ನಿಮಗೆ ಹಣಕಾಸಿಂದು ವಿಚಾರವಾಗಿ ಬಂದ್ರೆ ಪಾಪ ಇವರು ಹಿಂದೆ ಮುಂದೆ ನೋಡೋದಿಲ್ಲ. ತುಂಬಾ ಒಳ್ಳೆ ಮನಸ್ಸಿದೆ. ಇಲ್ಲಿ ಆದಷ್ಟು ಜಾಸ್ತಿ ಜನ ಬರೋದಿಲ್ಲ. ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು ಅವ್ರು ಬಂದು ಊಟ ಮಾಡ್ತಾರೆ. ಆಮೇಲೆ ನೀವು ಬೇಕಾದ್ರೆ ಐಟಮ್ಸ್ಗಳು ನೋಡಿ ಹಾಕಿ ಇಟ್ಬಿಟ್ಟಿರ್ತಾರೆ, ನೀವೇ ಎಷ್ಟು ಬೇಕಾ ಹಾಕೋಬಹುದು. ಪಾಪ ಆ ತರಹದ ಸರ್ವಿಸ್ ಮೈಂಡೆಡ್ ಅಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ದಿನನಿತ್ಯ ಏನಿಲ್ಲ ಅಂದ್ರೆ 500ರಿಂದ 1000 ಜನ ಊಟ ಮಾಡ್ತಾರೆ ಸರ್. ಬೆಳಿಗ್ಗೆ ತಿಂಡಿನೇ ಇರುತ್ತೆ ಇಲ್ಲಿ, ಮಧ್ಯಾಹ್ನ ಊಟ ತುಂಬಾ ಶುಚಿಯಾಗಿರುತ್ತೆ. ಎಷ್ಟು ಐಟಮ್ಸ್ ಇದಾವೆ ನೀನೇ ನೋಡಿ. ಕೊಡೋಂತ 50-60 ರೂಪಾಯಿಗೆ ಇಷ್ಟು ಐಟಮ್ಸ್ ಯಾರು ಕೊಡೋದಿಲ್ಲ ಸರ್. ಬೆಂಗಳೂರಲ್ಲಿ ನಾನು ಎಲ್ಲ ಕಡೆ ಊಟ ಮಾಡಿ ತಿಂದಿದ್ದೀನಿ. ಆಮೇಲೆ ತುಂಬಾ ಉದಾರ ಹೃದಯ ಇವ್ರದ್ದು. ತುಂಬಾ ಸರ್ವಿಸ್ ಮೈಂಡೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಫುಲ್ ಫ್ಯಾಮಿಲಿ ಅವರೆಲ್ಲ ಇದಾರೆ ಅನ್ಸುತ್ತೆ ಇವರು. ತುಂಬಾ ಫ್ಯಾಮಿಲಿ ಅವರೆಲ್ಲ ಸೇರ್ಕೊಂಡು ಹಗಲು ರಾತ್ರಿ ಕಷ್ಟಪಡ್ತಾರೆ. ಆಯ್ತಾ, ಹೊಟ್ಟೆ ತುಂಬಾ ಊಟ ಆಗ್ತಾರೆ ಸರ್. ನಿಜವಾಗ್ಲೂ ಪುಣ್ಯದಂತ ಕೆಲಸ ಮಾಡ್ತಾ ಇದ್ದಾರೆ ಇವರು. ಊಟ ಮಾತ್ರ ತುಂಬಾ ಶುಚಿಯಾಗಿರ್ತದೆ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ. ಎಲ್ಲರಿಗೂ ನಾನು ಹೇಳ್ತೀನಿ, ಇಲ್ಲಿ ಬಂದು ಒಂದ್ಸಲಿ ಊಟ ಮಾಡಿ ಟೇಸ್ಟ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಈ ದಿವಸ ನಾನು ಬೆಂಗಳೂರಲ್ಲಿದ್ದೀನಿ. ಉಲ್ಲಾಳ ಸರ್ಕಲ್ ಅಂತ ಹೇಳ್ತಾರೆ, ವಿನಾಯಕ ಲೇಔಟ್ ಅಂತಾರೆ. ಇಲ್ಲಿ ಪ್ರಸಿದ್ಧವಾದ ವಿದ್ಯಾನಿಕೇತನ ಸ್ಕೂಲ್ ಇದೆ. ಆ ಸ್ಕೂಲ್ ಹತ್ತಿರ ಒಂದು ಮೇನ್ ರೋಡಲ್ಲಿ ಫುಟ್ಪಾತಲ್ಲಿ ಒಂದು ಹೋಟೆಲ್ ನಡೆಯುತ್ತೆ. ನಿರಂತರವಾಗಿ 4 ವರ್ಷದಿಂದ ಒಂದು ಹೋಟೆಲ್ ನಡೆಯುತ್ತೆ. ಭಾಳ ವಿಶೇಷವಾಗಿ ಏನು ಅಂತ ಹೇಳಿದರೆ ಇಲ್ಲಿ ಬಿಸಿ ಬಿಸಿ ಮುದ್ದೆ, ಆಮೇಲೆ ಕಾಳು, ಉಪ್ಸಾರು ಸಿಗುತ್ತೆ. ಡೈಲಿ ಒಂದು ಕಾಳು ಬೇರೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸುತ್ತಮುತ್ತ ಕೆಲಸ ಮಾಡೋರಿಗೆ ಈ ಹೋಟ್ಲು ವರದಾನ ಅಂತ ಹೇಳಬೇಕು. ಅಷ್ಟೇ ಅಲ್ಲದೆ ಒಂದು 90ರ ಮೇಲಾಗಿರ್ಬೋದು. ಆ ಅಜ್ಜಿ ಮಾತಾಡ್ಸಿದ್ದೀನಿ, ಬನ್ನಿ. ಈ ಉಲ್ಲಾಳದ ಆ್ಯಕ್ಚುಲಿ ಈ ಹೋಟ್ಲಿಗೆ ಅಡ್ರೆಸ್ ಇಲ್ಲ, ಬೋರ್ಡ್ ಇಲ್ಲ. ಆಶಾ ಹೋಟ್ಲ್ ಅಂತ ಹೇಳ್ತಾರೆ. ಸುಮ್ಮನೆ ಮೊಮ್ಮಕ್ಕಳದು ಕಾರ್ತಿಕ್ ಅಂತ ಇಟ್ಕೊಂಡಿದ್ದಾರೆ. ಬನ್ನಿ, ಈ ಹೋಟ್ಲಿಗೆ ತಮಗೆ ಸ್ವಾಗತ ಗೆಳೆಯರೇ. ಮೇಡಮ್, ಇದು ಉಪ್ಸಾರು. ನಿಮ್ಮಲ್ಲಿ ಡೈಲಿ ಉಪ್ಸಾರು ಇರುತ್ತಲ್ವಾ? ಓಕೆ. ಉಪ್ಸಾರು ಕಾಳು ಇದ್ದೇ ಇರುತ್ತೆ. ಇದು ಖಾರ. ಏನು ಖಾರ ಇದು? ಇದು ಉಪ್ಸಾರು ಖಾರ. ಉಪ್ಸಾರು ಖಾರ. ಓಕೆ ಮೇಡಮ್. ಕಾಳು ಇದೆ. ಕರಿವೆ ಸೊಪ್ಪು, ಹೆಸರು ಕಾಳು, ಸೊಪ್ಪು ಸೇರಿದ ಕಾಳು ಡೈಲಿ ಇರುತ್ತೆ ಇದು? ಡೈಲಿ ಇರುತ್ತೆ. ಅಂದರೆ ಒಂದೇ ಥರ ಇದೆ, ಡೈಲಿ ಚೇಂಜ್ ಬೇರೆ ಬೇರೆ ಕಾಳು ಇರುತ್ತೆ. ಬೇರೆ ಬೇರೆ ಕಾಳು ಇರುತ್ತೆ. ಓಕೆ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ಕಾರ್ತಿಕ್ ಅಂತ. ಕಾರ್ತಿಕ್ ಅವರು. ಸರ್ ಹೇಳಿ, ಯಾವಾಗಿಂದ ಶುರು ಆಯಿತು ಹೋಟೆಲ್ಲು? ಮೊದಲೇನು ಮಾಡ್ತಿದ್ರಿ? 4 ವರ್ಷ ಆಯ್ತು ಸರ್. 4 ವರ್ಷ ಆಯಿತು. ಹಾಂ. ಮೊದಲು ಸರ್? ಮೊದಲು ಡ್ರೈವರ್ ಆಗಿದ್ದೆ, ಕೊರೋನಾಯಿಂದ ಚೇಂಜ್ ಆಯಿತು. ಡ್ರೈವರ್ ಆಗಿದ್ರಿ, ಕೊರೋನಾಯಿಂದ ನಿಂತ್ಕೊಂಡಾಯ್ತು, ಅದಕ್ಕೆ ಹೋಟ್ಲಿಗೆ ಬಂದುಬಿಟ್ರಿ. ಹೌದು. ಹೋಟೆಲ್ಗೆ ಹೇಗೆ ಸರ್? ಏನಾದರೂ ಐಡಿಯಾ ಇತ್ತಾ ಹೇಗೆ? ಏನು ಇಲ್ಲ ಸರ್, ಆ ಥರ ಏನೂ ಐಡಿಯಾ ಇರಲಿಲ್ಲ. ಹಾಂ. ಕೊರೋನಾ ಇದರಲ್ಲಿ ಡ್ರೈವಿಂಗ್ ಸಿಗಲಿಲ್ಲ ಅಂದ್ರೆ ಗಾಡಿ ಓಡ್ಸೋಕ್ಕೆ. ಆಮೇಲೆ ಹೋಟ್ಲ್ ಮಾಡಬೇಕು ಅಂತ ಯಾರೋ ಒಬ್ರು ಹೇಳಿದರು. ಮಾಡ್ತಾಯಿದ್ರು. ಅವ್ರ ಕಡೆಯಿಂದ ಇನ್ನೊಬ್ರು ನಮ್ಮ ಫ್ರೆಂಡ್ ಒಬ್ರು ಗೊತ್ತಿರೋರು ಮಾಡ್ತಾಯಿದ್ರು. ಅವ್ರ ಮೂಲಕ ನನಗೆ ಹೋಟ್ಲ್ ಸಿಕ್ತು. ಇದು ಇಲ್ಲಿ ಆಲ್ರೆಡಿ ಮಾಡ್ತಾ ಇದ್ರು? ಹೌದು. ಅವ್ರು ಯಾಕೆ ಬಿಟ್ರು ಅಂತ? ಅವ್ರಿಗೆ ಬೇರೆ ಅಂಗಡಿಗೆ ಸಿಕ್ತು ಸರ್. ಹೌದಾ? ಹಾಂ. ಹೇಗೆ ಸರ್ ಇಲ್ಲಿ ಮಾಡಿದಾಗಿಂದ ನಾನು ನೋಡ್ತೀನಿ ಯಾವಾಗಲೂ ಫುಲ್ ರಶ್ ಇರುತ್ತೆ, ಹಿಂಗೆ ಇರುತ್ತಾ ಇದು? ಹೌದು ಸರ್. ಹಾಂ. ಖಂಡಿತ. ಡೈಲಿ ಹಂಗಾದ್ರೆ ಎಷ್ಟೆಷ್ಟು ಮಾಡ್ತೀರಿ ಸರ್? ಮುದ್ದೆ ಎಷ್ಟು ಮಾಡ್ತೀರಿ? ಚಪಾತಿ ಎಷ್ಟು ಮಾಡ್ತೀರಿ? ಮುದ್ದೆ ಹೋದ್ ಸರ್ ಒಂದು 300 ಮುದ್ದೆ. ಹಾಂ. ಚಪಾತಿ ಅಂದರೆ KG ಲೆಕ್ಕ ಕಲ್ಸ್ಕೊತೀವಿ. ಹಾಂ. ಓದ್ತೆ ಒಂದು ಅಲ್ಲಿ ನಮ್ಮ ಮಿಸ್ಸಸ್ಸಿಗೆ ಗೊತ್ತು ಅದು ಎಷ್ಟು KG ಹಾಕ್ತಾರೆ ಅನ್ನೋದು. ಓಕೆ. ಹಾಂ. ಚೆನ್ನಾಗಿ ನಡೀತಾ ಇದೆ ಈಗ? ಹೌದು. ಚಿಂತೆ ಇಲ್ಲ? ಹಾಂ. ಮನೆಯವರೇ ಎಲ್ಲ ಮಾಡ್ತಾ ಇದ್ದೀರಿ? ಎಲ್ಲ ನಮ್ಮ ಮನೆಯವರು. ಓಕೆ.
ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಅಶ್ವಥ್ ಅಂತ. ಏನು ಮಾಡ್ತೀರಿ ಸರ್? ನಾನು ಡ್ರೈವರು. ಓಕೆ. ಎಷ್ಟು ವರ್ಷದಿಂದ? ಇಲ್ಲಿ ಒಂದು 5 ವರ್ಷದಿಂದ ಊಟ ಮಾಡ್ತಾ ಇದ್ದೀನಿ ನಾನು. ಹಾಂ. ಇಲ್ಲಿ ಟೈಮ್ ಸಿಕ್ತು, ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ವಿ, ಗಾಡಿ ನಿಲ್ಲಿಸಿ ಊಟ ಮಾಡ್ತಾ ಇದ್ವಿ. ಓಕೆ, ಹೇಳಿ ಹೆಂಗಾರ 5 ವರ್ಷದಿಂದ ಅಂದರೆ ಎಲ್ಲ ಗೊತ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಊಟ. ಹಾಂ. 2 ಅವರ್ ಖಾಲಿ ಆಗ್ಬಿಡುತ್ತೆ. ಹೌದಾ? ಹಾಂ, ಈಗ 12 ಸ್ಟಾರ್ಟ್ ಆಗಿದೆ, 2 ಖಾಲಿ ಆಗ್ಬಿಡುತ್ತೆ. ಓಕೆ. ಇಲ್ಲಾಂದ್ರೆ ನಾವು ಆ ಕಡೆಯಿಂದ ಬರಬೇಕಾಯ್ತು, ಬಂದ್ರೆ ಊಟ ಸಿಗಲ್ಲ ಅಂತ ನಿಲ್ಲಿಸ್ಬಿಟ್ಟು ಊಟ ಮಾಡಿ ಈಗ ಹೋಗ್ತಾ ಇದ್ವಿ. ಖಾಲಿನೇ ಆಗ್ಬಿಡುತ್ತೆ ಬೇಗ? ಖಾಲಿ ಆಗ್ಬಿಡುತ್ತೆ ಬೇಗ. ಗಾಡಿ ಪಾರ್ಕ್ ಮಾಡಿ ಊಟ ಮಾಡಿ ಹೋಗೋಣ ಅಂತ. ಓಕೆ. ಆಮೇಲೆ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತಾ? ರೀಸನಬಲ್ ಇರುತ್ತೆ, ಹೊಟ್ಟೆ ತುಂಬ ಕೊಡ್ತಾರೆ. ಸೊ ಕೆಲವು ಕಡೆ ಸಾಂಬಾರು ಹಾಕಲ್ಲ, ಸಾಗು ಹಾಕಲ್ಲ, ಹಿಂದೆ ಮುಂದೆ ಹಿಂಗೆ ಅಲ್ಲಂಗಲ್ಲ, ಎಷ್ಟು ಬೇಕು ಅಷ್ಟು ಹಾಕಲ್ಲ. ಅನ್ಕೊಂಡಿದ್ರ ಹಿಂಗೆ ನಡೆಯುತ್ತೆ ಅಂತ? ಅನ್ಕೊಂಡಿರ್ಲಿಲ್ಲ. ನೀವು ಮಾಡೋ ಮುಂದೆ ಮನೆಯಲ್ಲಿ ಏನಂದ್ರು? ಮಾಡಬೇಕಾದ್ರೆ ಮನೆಯಲ್ಲಿ ಅಂದರೆ ತುಂಬ ಧೈರ್ಯ ಕೊಟ್ಟರು ಅವರೇ. ಹಾಂ, ಮಾಡೋಣ ಏನಾದರೂ ಒಂದು, ಹಾಂ, ಈ ಡ್ರೈವಿಂಗ್ ಬೇಡ ಅಂತಾನೆ ಧೈರ್ಯ ಕೊಟ್ಟರು ಹಾಂ, ಎಲ್ಲರೂ. ಹಾಂ. ಹಾಗಾಗಿನೇ ಸ್ಟಾರ್ಟ್ ಮಾಡಿದ್ದು. ಓಕೆ. ಅದೇ ಫುಟ್ಪಾತಲ್ಲೇನೆ? ಹಾಂ, ಅದೇ ಜಾಗದಲ್ಲಿ. ಎಷ್ಟು ಸರ್ ಊಟ? ಸರ್, ಒಂದು ಮುದ್ದೆ 20 ರೂಪಾಯಿ, ಹಾಂ, ರೈಸು 40 ರೂಪಾಯಿ, ಹಾಂ, ಹಾಫ್ ರೈಸು 25 ರೂಪಾಯಿ, ಹಾಂ, 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 ಚಪಾತಿ 2ಕ್ಕೆ 35 ರೂಪಾಯಿ. ಹಾಂ. ಒಟ್ಟಿನಲ್ಲಿ 35-40 ರೂಪಾಯಿ ತೊಂದರೆ ಫುಲ್ ಊಟ ಮಾಡ್ಕೊಂಡು ಹೋಗ್ಬೋದು. ಹೊಟ್ಟೆ ತುಂಬ ಊಟ ಕೊಡ್ತೀವಿ. ಓಹೋ, ಪುಣ್ಯದ ಕೆಲಸ ನಿಮ್ಮದು. ಏನು ಸರ್? ಹಾಂ, ಪುಣ್ಯದ ಕೆಲಸ ಸರ್. ಅನ್ನ ಹಾಕೋದಿದೆಯಲ್ಲ, ಅದು ಎಲ್ರಿಗೂ ಬರಲ್ಲ. ಎಷ್ಟು ಮಾಡ್ತೀರಿ ಸರ್ ಇಂಥ ತಪ್ಪಲೆ ದಿವಸ? ಒಂದು 40 kg ಮಾಡ್ಕೊತೀವಿ. ಹಾಂ. ಮತ್ತೆ ರೈಸ್ ಸಾಲ್ಟೇಜ್ ಆದರೆ ಮತ್ತೆ ಮಾಡ್ತೀವಿ. ಹಾಂ. ಮತ್ತೆ ಒಂದೊಂದು ದಿನ ಇಷ್ಟೇ ಸ್ಟಾಪ್ ಆಗುತ್ತೆ. ಹಾಂ, ಹಾಂ, ಹಾಂ. ಯಾವತ್ತೂ ದಿನದ ರಶ್ ಡೈಲಿ ಇಷ್ಟೇನಾ? ಅಲ್ಲ, ಸೋಮವಾರ, ಗುರುವಾರ, ಶನಿವಾರ ಜಾಸ್ತಿ ಇರುತ್ತೆ. ಹಾಂ. ಮಂಗಳವಾರ, ಬುಧವಾರ, ಶುಕ್ರವಾರ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ. ಅಂತೂ ಹೆಚ್ಚು ಕಡಿಮೆ ಅರ್ಧ ಕ್ವಿಂಟಲ್ ಅಕ್ಕಿ ದಿವಸ ಹೋಗುತ್ತೆ. ಹಾಂ, ಅಲ್ವಾ? ಹಾಂ, ಹಾಂ, ಹಾಂ. ಓಕೆ. ಮುದ್ದೆ ಒಂದು 300 ಆಗುತ್ತೆ. ಮುದ್ದೆ ಒಂದು 300 ಹೋಗುತ್ತೆ. ಮತ್ತೆ ಇವಾಗ ಒಂದು ಸ್ವಲ್ಪ ಒಂದು 200 ಚಿಲ್ಲರೆ ಮಾಡ್ಕೊತೀವಿ. ಮತ್ತೆ ಒಂದು 2ನೇ ರೌಂಡಿಗೆ ಒಂದು 2 ಗಂಟೆಗೆ ಮತ್ತೆ ಇನ್ನೊಂದು ಸ್ವಲ್ಪ ಮಾಡ್ಕೊತೀವಿ, ಬಿಸಿ ಬಿಸಿ ಸಿಗಲಿ ಅಂತ. ಓಕೆ. ನಿಮ್ಮ ಹೆಸರು ಏನಂದ್ರಿ? ನಂಜಮ್ಮ. ನಂಜಮ್ಮನವರು ಮೊಮ್ಮಗನಾ? ಮೊಮ್ಮಗಳು ಮೊಮ್ಮಗ. ಮೊಮ್ಮಗಳು ಮೊಮ್ಮಗ. ಎಷ್ಟು ವಯಸ್ಸು ನಿಮ್ಗೀಗ? ಬರ್ದಿಲ್ಲ, ಗೊತ್ತಿಲ್ಲ. ಬರ್ದಿಲ್ಲ, ಓದಿಲ್ಲ, ವಯಸ್ಸು ಗೊತ್ತಿಲ್ಲ. ಊಟ ಗಿಟ್ಟ ಚೆನ್ನಾಗಿ ಮಾಡ್ತೀರಾ? ಹಾಂ. ಈ ವಯಸ್ಸಲ್ಲಿ ಕೆಲಸ ಮಾಡ್ತೀರಿ? ಏನು ಅನ್ಸುತ್ತೆ ಮೊಮ್ಮಗನ ನೋಡಿದ್ರೆ? ಮೊಮ್ಮಗಳು ನೋಡಿದ್ರೆ? ಚೆನ್ನಾಗ್ಯಾವ್ರಿ. ಚೆನ್ನಾಗವ್ರೆ, ಖುಷಿ ಅನ್ಸುತ್ತಾ? ಹಾಂ. ಓಕೆ. ಚೆನ್ನಾಗಿ ಇಟ್ಕೊಂಡವ್ರಿ. ಚೆನ್ನಾಗಿ ಇಟ್ಕೊಂಡವ್ರೆ, ಜನನೂ ಚೆನ್ನಾಗಿ ಇಟ್ಕೊಂಡವ್ರೆ, ಮಾತು ಚೆನ್ನಾಗಿ ಆಡ್ತವ್ರೆ, ಬಿಸ್ನೆಸ್ಸು ಚೆನ್ನಾಗಾಗುತ್ತೆ. ಹಾಂ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 3 ಜನ, 2 ಗಂಡು 1 ಹೆಣ್ಣು. ಹಾಂ. ದೊಡ್ಡ ಮಗನ ಮಕ್ಕಳು. ಯಜಮಾನ್ರನ್ನ ಕೇಳಿದೆ, ಏನು ಕೆಲಸ ಮಾಡ್ತಿದ್ರು? ಅವರು ಏನು ಆರಂಭ ಇದು. ಅಯ್ಯೋ, ನೀವೇ ಎಲ್ಲ ಮಕ್ಕಳನ್ನ ಸಾಕಿದಿರಿ? ಹಾಂ. ಚಿಕ್ಕ ಹುಡುಗಿಂದ ಸಾಕಿನಿ ಕಣಪ್ಪ. ಹೆಂಗೆ ಸಾಕಿದ್ರಿ? ಏನು ಮಾಡಿ ಸಾಕಿದ್ರಿ? ಏನು ಮಾಡ್ತೀರ? ಹಿಂಗೆ ಕೂಲಿ ಪೋಲಿ ಮಾಡಿ ಚಾನಲಲ್ಲಿ ಬಣ್ಣೋರೋದು, ಕೆರೆಯಲ್ಲಿ ಬಣ್ಣೋರೋದು, ಹಿಂಗೆ ಮಾಡಿ ಸಾಕಿ. ಕೆರೆಯಲ್ಲಿ ಮಣ್ಣೋರೋದು, ಚಾನಲು ಹಾಂ, ಎಲ್ಲ ಮಾಡಿ ಸಾಕಿ ಈಗ ಸುಖವಾಗಿ ಇಟ್ಕೊಂಡ್ರು. ಆಗಿನ ಕಾಲ ಎಷ್ಟು ಸಂಬಳ ನಿಮಗೆ ಅವಾಗ? 1 ರೂಪಾಯಿ 2 ರೂಪಾಯಿ. 1 ರೂಪಾಯಿ 2 ರೂಪಾಯಿ? 6 ಕಾಸು. 6 ಕಾಸು? ಹಾಂ. ಏನು ಮಾಡೋದು? ಆಮೇಲೆ ಚಾನಲ್ಗಳು ಬಿಲ್ಲ ಕೊಡೋರು. ಹಾಂ. ಏನು ಮಾಡ್ತೀವಿ? ಹಾಂ. ಆಗ 4 ಗುಡ್ಡೆ ಮಾಂಸ. 4 ಗುಡ್ಡೆ ಮಾಂಸ. ಹಾಂ. ಏನು ಮಾಡ್ತೀರ? ಆ ಕಷ್ಟಪಟ್ಟಿಗೆ ಸುಖವಾಗಿ ಇಟ್ಕೊಂಡ್ರೆ. ಹಾಂ. ಆಗಿನ ಕಾಲದಲ್ಲಿ ಮಿಷಿನ್ ಇಲ್ಲ, ಬಸ್ ಇಲ್ಲ, ಯಾವುದೂ ಇಲ್ಲ. ನಡೆದು ಹೋಗ್ಬೇಕು, ನಡೆದು ಬರ್ಬೇಕು. ಊರಿಗೆಲ್ಲ ನಡ್ಕೊಂಡೇ ಹೋಗ್ತಿದ್ರಾ? ಇನ್ನೇನು ಮಾಡ್ತೀರ? ಅಯ್ಯಯ್ಯೋ. ಹಾಂ.
ಚೆನ್ನಾಗಿ ದೊಡ್ಡ ಮಗಗೆ ಹಾ. 2 ಹೆಣ್ಣು 1 ಗಂಡು, ಹಾಂ ಕಿರಮ್ಮಗ್ 1 ಹೆಣ್ಣು 1 ಗಂಡು, ಹಾಂ ಹೆಣ್ಣು ಮಗುಗೆ 1 ಹೆಣ್ಣು 1 ಗಂಡು, ಹಾಂ ಎಲ್ಲರಿಗೂ 1 ಹೆಣ್ಣು ಗಂಡು. ಎಲ್ರಿಗೆ ಮೊಮ್ಮಕ್ಕಳಾಗವ್ರೆ ಅವ್ರ ಪಾಡಿಗೆ ಮೊಮ್ಮಕ್ಕಳು 7 ಜನ, ಮೊಮ್ಮಕ್ಕಳು 7 ಜನ. 7 ಜನ. ಹಾಂ ಎಲ್ಲರ ಮನೆಗೆ ಹೋಗ್ತೀರಿ ಬರ್ತೀರಿ? ಯಾರ ಮನೆಗೆ ಹೋಗೋಣ? ಹಾಂ ಇಲ್ಲಿರ್ತೀನಿ, ಅಲ್ಲಿ ಮಗನ ಮೇಲೆ ಇರ್ತೀನಿ, ಊರಿಗೆ ಹೋಗಿ ದೊಡ್ಡ ಮಗು ಬರಲ್ಲ. ಹಾಂ ಬಿ ಪಿ ಶುಗರ್ ಏನೂ ಇಲ್ಲಮ್ಮ, ಬಿ ಪಿ ಶುಗರ್ ಎಂಥದಿಲ್ಲ. ಇಲ್ವಾ? ಇಲ್ಲ ಅಲ್ಲ? ಐತೆ, ಐತಾ? ಏನು ಶುಗರ್ ಐತಾ? ಶುಗರ್ ಐತೆ. ಹಾಂ ಇದು ಮುದ್ದೆ ಗಿದ್ದೆ ಊಟ ಮಾಡ್ತೀರಿ? ಮುದ್ದನ್ನು ಊಟ ಮಾಡ್ತೀವಿ, ಚಪಾತಿನೂ ತಿಂತೀನಿ, ಇಷ್ಟಿಷ್ಟೇ. ಜಾಸ್ತಿ ಹಾಂ ಜಾಸ್ತಿ ಊಟ ತಿನ್ನೋಕ್ಕಾಗಲ್ಲ. ಇಲ್ಲ. ತವ್ರ ಮನೆ ಯಾವ್ದು ನಿಮ್ಮದು? ಗದ್ದಬಿಡನಹಳ್ಳಿ, ಹೌದಾ? ಚಂದ್ರಬಾಣದ ಹಾಂ ಚಂದ್ರಬಾಣ ಅಂತ ಗದ್ದಬಿಡನಹಳ್ಳಿ. ಹಾಂ ದಿವಸ ಇಲ್ಲಿ ಇಷ್ಟು ಜನ ಊಟ ಮಾಡಿ ಹೋಗ್ತಾರೆ, ಏನು ಅನ್ಸುತ್ತೆ? ದಿವಸ 100 ಜನ ಬರ್ತಾರೆ ಊಟ ಮಾಡೋಕ್ಕೆ. ಬರಲಪ್ಪ, ಸುಖವಾಗಿ ಬದುಕ್ಬೇಕು ಮಕ್ಕಳು. ಜನ ದುಡ್ಡು ಬರ್ಬೇಕನ್ನಪ್ಪ, ದುಡ್ಡು ಜನ ಬಂದರೆ ದುಡ್ಡು. ಮೊಮ್ಮಕ್ಕಳು ಬದುಕಿದ್ರೆ ನಮ್ಮನ್ನು ನೋಡ್ಕೊತಾರೆ. ಆಶಾ ಕಾರ್ತಿಕ ಅಂತ ಐತಿ. ಆಶಾ ಕಾರ್ತಿಕ ಮೊಮ್ಮಕ್ಕಳ ಹೆಸರಾ? ಹಾಂ ಅವರ ದುಡಿಯೋರು, ನಾವೇನು ಈಗ ದುಡಿತೀವ? ಹಾಂ ದುಡ್ದಿದ್ದೀರಲ್ಲ ಹಿಂದೆ, ನೀವು ದುಡಿಲಾರ್ದ ಆಗಿದೆಯಾ ಇದೆಲ್ಲ? ಆ ದುಡ್ದು ಇದು ಹೇಳ್ತೀವಿ. ನೀವು ದುಡ್ದಿದ್ದಕ್ಕೆ ಆಗಿರೋದು. ನಾವು ದುಡ್ಡು ಕೊಟ್ಟದು ಏನು? ದುಡ್ಡು ಕೊಟ್ಟಿಲ್ಲ, ಅವ್ರನ್ನ ದೊಡ್ಡವ್ರನ್ನ ಮಾಡಿದ್ದೀರಿ, ಸಂಸ್ಕಾರ ಕೊಟ್ಟಿದ್ದೀರಿ ಅಲ್ಲ, ಅದಕ್ಕಿಂತ ದೊಡ್ಡದು ಇನ್ನೇನಿದೆ ಅಮ್ಮ? ಇನ್ನು ಏನೇನು ಆಸೆ ಇದೆ ನಿಮಗೆ? ಏನು ಆಸೆ ಐತಪ್ಪ, ಹೋಗೋದು ಒಂದೇ. ಇಲ್ಲ, ಇನ್ನೂ ಇರ್ಬೇಕು ನೀವು. ಎಲ್ಲ ಬೇಡ, ಬೇಡ ಸಾಕ? ಚೆಂದಾಗಿದ್ದಾಗಲೂ ಹೋಗ್ಬೇಕನಪ್ಪ. ಹಾಂ ಏನು ನಿಮ್ಮ ಆಶೀರ್ವಾದದಿಂದವ ಇಪ್ಪಾಗಿದ್ದಾಗ ಸಾಯ್ಬೇಕು. ಅದು ನಮ್ಮ ಕೈಲಿ ಇಲ್ಲಲ್ಲ, ಎಲ್ಲ ಪರಮಾತ್ಮ ಇಚ್ಛೆ. ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ. ಹಾಂ ನಿಮಗೆ ಖುಷಿ ಆಯ್ತಾ? ತುಂಬ ಭಾಳ ಚೆನ್ನಾಗಿತ್ತು ಸರ್. ರೇಟು ತುಂಬ ಕಮ್ಮಿ, ಹಾಂ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹೌದಾ? ಹೌದು, ಓಕೆ. ಫ್ರೆಂಡ್ಲಿ ಮ್ಯಾನರು, ಹಾಂ ತುಂಬ ಚೆನ್ನಾಗಿದೆ ಸರ್. ಮನೆಯವರೆಲ್ಲ ಸೇರಿ ಮಾಡ್ತಾ ಇದ್ದೀರಿ ಅಂತೆ. ಆಮೇಲೆ ಹೆಣ್ಮಕ್ಳು ಇಲ್ದಂಗೆ ಹೋಟೆಲ್ ನಡೆಯಲ್ಲ, ಅದು ಗೊತ್ತು ನನಗೆ. ಏನು ಹೇಳ್ತೀರಿ? ಏನಿಲ್ಲ, ಚೆನ್ನಾಗೈತೆ, ಚೆನ್ನಾಗಿ ನಡೀತೈತೆ. ಚೆನ್ನಾಗಿ ನಡೀತಾ ಇದೆ. ಅಣ್ಣ ಅವಾಗ ಇದಕ್ಕೆ ಹೋಗ್ತಿದ್ರಂತೆ ಡ್ರೈವಿಂಗಿಗೆ, ಅದು ಬಿಟ್ಟು ಇದನ್ನ ಮಾಡಬೇಕು ಅಂತ ಬಂದರು. ಏನು ಅನಿಸ್ತು ನಿಮಗೆ? ಪರವಾಗಿಲ್ಲ, ಏನಿಲ್ಲ. ಒಟ್ಟಿನಲ್ಲಿ ಇದಕ್ಕೆ ಬಂದಮೇಲೆ ಪರವಾಗಿಲ್ಲ. ಡ್ರೈವಿಂಗ್ ಬಿಟ್ಟು ಇದಕ್ಕೆ ಬಂದಮೇಲೆ ಚೆನ್ನಾಗಿದೆ. ಚೆನ್ನಾಗಿದೆ. ಬಟ್ ಒಗ್ಗಟ್ಟು ಭಾಳ ಮುಖ್ಯ. ಎಲ್ಲರೂ ಸೇರಿ ಮಾಡ್ತಾ ಇದ್ದೀರಲ್ಲ, ಅದು ಭಾಳ ಮುಖ್ಯ ಅಲ್ವಾ? ಹಾಂ ಮೊದಲನೇ ದಿವಸ ಬಂದಾಗ ಎಷ್ಟಾಗಿತ್ತು ಸರ್ ಬಿಸ್ನೆಸ್? ಮೊದಲನೇ ದಿನ ಬಂದಾಗ 2,500 ಆಗಿತ್ತು. 2,500. ಇವತ್ತಿಗೆ? ಇವಾಗ ಜಾಸ್ತಿನೇ ಇದೆ ಬಿಡಿ. ಹಾಂ ಓಕೆ. ಅಲ್ಲಿಂದ ಇಲ್ಲಿಗೆ ಬೆಳೆದಿದ್ದೀರಿ. ಬಟ್ ಅದರಿಂದ ಶ್ರಮನೂ ಇದೆ ಬಿಡಿ. ಹೌದು. ಎಷ್ಟು ಜನ ಕೆಲಸ ಮಾಡ್ತೀರಿ? ಇಲ್ಲಿ ನಮ್ಮ ಮನೆಯವರೇ ನಾವು 6 ಜನ ಇದ್ದೀವಿ. ಹಾಂ ಮತ್ತು ಇಲ್ಲಿ ಕೆಲಸಕ್ಕೆ ಬರೋರು 4 ಜನ ಇದ್ದಾರೆ, ಒಬ್ಬರು ಬಂದಿಲ್ಲ ಇವತ್ತು. ಓಕೆ. ಹಾಂ ಒಟ್ಟೊಂದು 10 ಜನ ಕೆಲಸ ಮಾಡ್ತೀರಿ. ಬೆಳಗ್ಗೆ ಟಿಫನ್ ಇರುತ್ತಾ? ಹಾಂ, ಬೆಳಗ್ಗೆ ಟಿಫನ್. ಬೆಳಗ್ಗೆ ಏನಿರುತ್ತೆ ಸರ್? ಬೆಳಗ್ಗೆ ರೈಸ್ ಬಾತ್ ಐಟಮ್ ಡೈಲಿ ಒಂದೊಂದು ಇರುತ್ತೆ. ಹಾಂ ಮತ್ತು ಇಡ್ಲಿ ಇರುತ್ತೆ, ದೋಸೆ ಇರುತ್ತೆ, ಹಾಂ ಚಿತ್ರಾನ್ನ ಇರುತ್ತೆ ಕಂಪಲ್ಸರಿ. ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಇದು? ಹಾಂ, ಮಧ್ಯಾಹ್ನ ಮತ್ತೆ ಅಂದ್ರೆ ಬಿಡುವೆ ಇಲ್ವಲ್ಲ ಸರ್? ಹೌದು. ಎಷ್ಟು ಗಂಟೆ ಬರ್ತೀರಾ ಹಾಗಾದ್ರೆ ಬೆಳಿಗ್ಗೆ? ಬೆಳಗ್ಗೆ ನಾವು 4:15 ಇಲ್ಲಿ ಬರ್ತೀವಿ. 4:15, 4. ಎಲ್ಲರೂ? ಹಾಂ. ಓ 4:15ಇಂದ 4:15ಗೆ ನಾವು 4 ಜನ ಬರ್ತೀವಿ. ಹಾಂ ಮತ್ತು 6 ಗಂಟೆಗೆ ನನ್ನ ತಮ್ಮಂದ್ರು ಇಬ್ಬರು ಬರ್ತಾರೆ. ಓಕೆ. ಒಟ್ಟು ನಾನು ಫುಲ್ ಫ್ಯಾಮ್ಲಿ ಹೌದು. ಎಲ್ಲರೂ ಇದರಲ್ಲೇ ಬದುಕ್ತಾ ಇದ್ದೀರಿ.
ನೋಡ್ರಿ ಡ್ರೈವರ್ ಆಗಿದ್ರು ಒಬ್ಬರೇ, ಈಗ ನೀವು ಇದನ್ನ ಮಾಡ್ತಿರೋದಕ್ಕೆ ಇಷ್ಟು ಜನ ಬದುಕ್ತಾ ಇದ್ರಿ, ಏನ್ ಅನ್ಸುತ್ತೆ? ಇವತ್ತು ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಅವರಿಂದ ನನಗೊಂದು ಹೆಲ್ಪ್ ಆಗ್ತಿದೆ, ನನ್ನಿಂದ ಅವ್ರಿಗೂ ಒಂದು ಹೆಲ್ಪ್ ಆಗ್ತಾ ಇದೆ. ಅದೇ ನನಗೆ ತುಂಬ ಖುಷಿ ಆಗ್ತದೆ. ಬಟ್ ಇನ್ನೊಂದು ಹೇಳಿ, ಇದನ್ನೇ ಹೋಟೆಲ್ ಮಾಡಿದ್ರೆ ಇಷ್ಟು ನೀವು ನೀಗ್ಸಕ್ ಆಗ್ತಿತ್ತಾ ನಿಮಗೆ? ದೊಡ್ಡ ಹೋಟೆಲ್ ಮಾಡಿದ್ರೆ ಆಗಲ್ಲ ಸರ್. ಆಗಲ್ಲ. ರಜಾ ಗಿಜಾ ಏನಾದರೂ ಇದೆಯಾ ಸರ್? ರಜಾ ಯಾವುದು ಇಲ್ಲ ಸರ್. ಮಾಮೂಲಿ ಹಬ್ಬಗಳಿಗೆ ತಿಂಡಿ ಮಾಡ್ತೀವಿ, ಊಟ ಮಾಡಲ್ಲ. ಅಷ್ಟೇ. ರಜಾ ಇನ್ನು ಸಂಡೇನೇ ಇರುತ್ತಾ? ಸಂಡೇ ತಿಂಡಿ ಇರುತ್ತೆ. ತಿಂಡಿ ಇರುತ್ತೆ, ಊಟ ಇರಲ್ಲ. ಇದು ಯಾವ ಜಾಗ ಸರ್ ಇದು? ಇದು ಉಳ್ಳಾಲ್ ಮೇನ್ ರೋಡು, ವಿದ್ಯಾನಿಕೇತನ್ ಸ್ಕೂಲ್ ಬಸ್ ಸ್ಟಾಪ್. ಅಷ್ಟ ಮಳೆ ಗಿಳಿ ಬಂದ್ರೆ ಏನು ಮಾಡ್ತೀರಿ ಸರ್? ಮಳೆ ಬಂದ್ರೆ ಹಂಗೆ ಟಾರ್ಪಲ್ಲು ದೊಡ್ಡದಾಗಿ ಕಟ್ಟಿದ್ದೀವಲ್ಲ, ಸ್ವಲ್ಪ ಬಟ್ ಬಿಸ್ನೆಸ್ಗೆ ಏನು ತೊಂದರೆ ಏನಾಗಲ್ಲ. ಏನು ತೊಂದರೆ. ಓಕೆ. ನಮಸ್ತೆ. ಏನು ಓದ್ತಾ ಇದ್ದೀರಿ? ಏಯ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಓಕೆ. ಈಗೇನು ಊಟದ ಟೈಮಾ? ಊಟ ಇಲ್ಲೇ ಮಾಡ್ಕೊಂಡು ಹೋಗೋದಾ? ಇಲ್ಲೇ ಮಾಡ್ಕೊಂಡು ಹೋಗೋದು ಮನೆಗೆ. ಓಕೆ. ಅಮ್ಮ ಇಲ್ಲಿ ಕೆಲಸ ಮಾಡ್ತಾರೆ? ಇಲ್ಲೇ ಕೆಲಸ ಮಾಡ್ತಾರೆ. ಏನು ಅನ್ಸುತ್ತೆ ಅಮ್ಮನ ನೋಡಿದ್ರೆ? ಕಷ್ಟ ಪಡ್ತಾರೆ, ನಾವು ಹೆಲ್ಪ್ ಮಾಡಬೇಕು. ನೀವು ಹೆಲ್ಪ್ ಮಾಡಬೇಕು. ಓದಿ ನೀವು ಮುಂದೆ ಅಮ್ಮನ ಚೆನ್ನಾಗಿ ನೋಡ್ಕೋತೀರಾ? ಏನಾಗ್ಬೇಕಂತಿದ್ದೀರಿ? ಆರ್ಮಿ. ಸೂಪರ್. ಯಾಕೆ ಆರ್ಮಿನೇ ಸೇರ್ಬೇಕಂತ ಅನಿಸ್ತು? ಅದು ಇಷ್ಟ ನನಗೆ. ಹೌದಾ? ಗನ್ ಹಿಡ್ಕೋಬೇಕು ಅಂತ ಇಷ್ಟ. ಅಲ್ವಾ, ಗನ್ ಹಿಡ್ಕೊಂಡು ನಿಂತ್ಕೋಬೇಕು ಅಂತ ಇಷ್ಟ. ಗನ್ ಹಿಡ್ಕೊಂಡು ಬಾರ್ಡ್ರಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲ ಕಾಯ್ಬೇಕು ಅಂತ ಆಸೆ. ಆಗಪ್ಪ, ಮೊದಲಾಗು ನೀನು. ಚೆನ್ನಾಗಿ ಓದ್ತಾ ಇದ್ದೀರಾ? ಓದಿ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಎಷ್ಟು ಕಷ್ಟಪಡ್ತಾರಲ್ವಾ? ಏನನ್ಸುತ್ತೆ? ಬೇಜಾರಾಗುತ್ತೆ, ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋದು ಅನ್ಸುತ್ತೆ. ಚೆನ್ನಾಗಿ ಓದ್ಬಿಡಪ್ಪ, ಅದೇ ಅಮ್ಮಂಗೆ ಕೊಡೋ ಗಿಫ್ಟ್ ನೀನು ಅಲ್ವಾ? ಥ್ಯಾಂಕ್ ಯು ಅಂಕಲ್. ಗೆಳೆಯರೇ, ಹೀಗೆ ನಿರಂತರವಾಗಿ ಒಂದು ಹೋಟೆಲ್ ನಡಿಬೇಕಂದ್ರೆ ಮನೆಯವರೆಲ್ಲ ಕೆಲಸ ಮಾಡಬೇಕಾಗುತ್ತೆ ಅಂದಾಗ ಮಾತ್ರ ಸಾಧ್ಯತೆಗಳಿದೆ. ಇಲ್ಲಿ ನೋಡಿ, ಒಂದು ಪುಟ್ಟ ಹೋಟೆಲಲ್ಲಿ 10 ಜನ ಕೆಲಸ ಮಾಡ್ತಾರೆ, 4 ಜನ ಹೊರಗಿನವ್ರು ಬಿಟ್ಟರೆ ಉಳಿದವರೆಲ್ಲ ಮನೆಯವರೇ ಇದ್ದಾರೆ. ಬಿಸಿ 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 ಸಿಗುತ್ತೆ, ಅವಾಗವಾಗ ಮಾಡ್ತಾನೆ ಇರ್ತಾರೆ, ಖಾಲಿ ಆಗ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಡೈಲಿ ಸಾವಿರಾರು ಜನ ಇಲ್ಲಿ ಊಟ ಮಾಡ್ತಾರೆ. ಹಾಗಾಗಿ ಈ ಸರ್ಕಲ್ ಈ ಹೋಟ್ಲಿಂದನೇ ಫೇಮಸ್ಸು. ಬೋರ್ಡ್ ಇಲ್ಲ ಅಂದರು, ಕುತ್ಕೊಳ್ಳೋಕೆ ಚೇರ್ ಇಲ್ಲ ಅಂದರು, ಐಷಾರಾಮಿ ಇಲ್ಲ ಅಂದರೂ ಕೂಡ ಬಿಸ್ನೆಸ್ ನಡೆಯುತ್ತೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಭಾಳ ಚೀಪ್ ರೇಟಾಗಿ, ಅಂದರೆ ನಿಮಗೊಂದು 30-40 ರೂಪಾಯಿ ಹೊಟ್ಟೆ ತುಂಬ ಊಟ ಆಗಿಬಿಡುತ್ತೆ. ಹಾಗಾಗಿ ಸುತ್ತಮುತ್ತ ಕೆಲಸ ಮಾಡೋರಿಗೆಲ್ಲ ವರದಾನ ಅಂತ ಹೇಳ್ಬೋದು. ಇಲ್ಲಿ ಇಂಥ ಹೋಟ್ಲ್ಗಳನ್ನ ಕಾರ್ಮಿಕರು ಯಾವಾಗಲೂ ಹುಡುಕ್ತಾ ಇರ್ತಾರೆ. ಯಾಕಂದರೆ ಡೈಲಿ ಒಂದು ಹೊತ್ತಿನ ಊಟ ಅಲ್ಲ ನೋಡ್ರಿ, 3 ಹೊತ್ತು ಊಟ ಮಾಡಬೇಕಾಗ್ತದೆ. ಅವರು 100 ರೂಪಾಯಿ ಕೊಟ್ಟು ಊಟ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ 100 ರೂಪಾಯಿ ಒಳಗಡೆ 3 ಊಟ ಬಂದರೆ ಖುಷಿ ಅಲ್ವಾ? ಹಾಗಾಗಿ ಇಂಥ ಹೋಟೆಲ್ಗಳು ಯಾವಾಗಲೂ ನಡೆಯುತ್ತೆ. ಬಟ್ ಶ್ರಮನೂ ಅಷ್ಟೇ ಇರುತ್ತೆ, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಬೆಳಿಗ್ಗೆ ಇಲ್ಲಿ ಟಿಫನ್ ಮಾಡ್ತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ, ನಿರಂತರವಾಗಿ ಕೆಲಸ ಇರುತ್ತೆ. ಇಲ್ಲಿ ಮನೆ ಅಡುಗೆ ಇದ್ದಂಗೆ ಇರುತ್ತೆ. ಹಾಗಾಗಿ ಹುಡುಕೊಂಡು ಇಲ್ಲಿ ಜನ ಬರ್ತಾರೆ. ಉಲ್ಲಾಳಕ್ಕೆ ನೀವು ಬಂದಾಗ ವಿದ್ಯಾನಿಕೇತನ ಸ್ಕೂಲು, ಅದ್ರ ಪಕ್ಕದಲ್ಲೇ ಫುಟ್ಪಾತಲ್ಲಿ ಒಂದು ರೋಡ್ ಪಕ್ಕನೇ ಇದೆ. ಗೊತ್ತಾಗ್ಬಿಡುತ್ತೆ, ಮಧ್ಯಾಹ್ನ ನಿಮಗೆ 1 ಗಂಟೆಗೆ ಬಂದರೆ ಫುಲ್ಲು ಜನಜಾತ್ರೆ ಇದ್ದಂಗೆ ಇರುತ್ತೆ. ಒಂದು 2:30-3 ಗಂಟೆ ಒಳಗಡೆ ಊಟ ಮುಗಿದೋಗುತ್ತೆ. ಬೇಗ ಬನ್ನಿ, ಸಿಗುತ್ತೆ ನಿಮಗೆ. ಅದ್ಭುತವಾದ ಮುದ್ದೆ ಊಟ ಸಿಗ್ಬೋದು. ಆಮೇಲೆ ಮಜ್ಜಿಗೆ ಸಾರು ಮಾಡ್ತಾರೆ ಮುಖ್ಯವಾಗಿ. ಆಮೇಲೆ ಭಾಳ ಐಟಮ್ಗಳು ಇಲ್ಲಿ ಸಿಗುತ್ತೆ. ವೆಜ್ ಪ್ರಿಯರಿಗಂತೂ ಅದ್ಭುತವಾದ ತಾಣ ಅಂತ ಹೇಳ್ಬೋದು. ಬನ್ನಿ, ಒಂದು ಸಲ ಬಂದಾಗ ಇಲ್ಲಿ ಊಟ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.